ಮಿತಿಯ ನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತಿಕ್ಷೆ ಕಷ್ಟಾಂಶದ ಪರಿಹಾರ್ಯತೆಗೆ ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ. ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವರು ನಮ್ಮ ಜೀವನದಲ್ಲಿ ಒಂದು 4 ವಿಷಯದ ಬಗ್ಗೆ ಒಂದು ಕ್ಲಾರಿಟಿ, ಒಂದು ಅರಿವು ನಮಗಿರಬೇಕು. ಆ ಅರಿವು ಇದ್ಬಿಟ್ರೆ ನಮ್ಮ ಜೀವನ ತುಂಬ ಆನಂದವಾಗಿರುತ್ತೆ, ತುಂಬ ಹಿತವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಮೊದಲನೇದೇನಪ್ಪ ಅಂತಂದರೆ, ನಾವು ಆಸೆ ಪಡಬೇಕು, ಆದರೆ ಅದರ ಮಿತಿಯನ್ನು ಕೂಡ ಅರಿಬೇಕು ಅಂತ, ಒಂದು ಲಿಮಿಟಲ್ಲಿ ಆಸೆ ಪಡಬೇಕು ಅಂತ ಅದನ್ನು ಹೇಳ್ತಾರೆ. ಒಂದು ಮಿತಿ, ಅತಿ ಆಸೆ ಪಡದೆ ನಮ್ಮ ಒಂದು ಕ್ಷಮತೆಗೆ ತಕ್ಕಂಥ ಒಂದು ಆಸೆಯನ್ನು ಪಡಬೇಕು. ಆವಾಗ ನಮಗೆ ಬೇಜಾರಾಗಲ್ಲ, ಅದು ಸಿಗಲಿಲ್ಲ ಆದರೂ ಕೂಡ ಅಂತ ಆ ಥರ ಹೇಳ್ತಾರೆ. ಇನ್ನೊಂದು ಎರಡನೇದೇನಪ್ಪ ಅಂತಂದರೆ, ಪ್ರಯತ್ನ ಸಮುಚಿತವ ಮರೆಯದ ಯತ್ನ ಅಂತೇಳಿ ಇದೆ ನೋಡಿ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ. ನಮ್ಮ ಪ್ರಯತ್ನ ಏನೋ ಪಡ್ಕೊಳ್ಳೋಕ್ಕೋಸ್ಕರ ಎಂತೆಂಥ ದಾರಿಯಿಂದ ಕೂಡ ಹಿಡಿತೀವಿ ಅನ್ನೋ ಮಟ್ಟಕ್ಕೆ ಹೋಗಬಾರ್ದು ಅಂತ, ಒಂದು ಧರ್ಮ ಮಾರ್ಗದಲ್ಲೇ ನಾವು ಮಾಡಬೇಕು ಅಂತ, ಪ್ರಯತ್ನ ಮಾಡಬೇಕು ಅಂತ. ಇನ್ನೊಂದು ಮೂರನೇದು, ನಮ್ಮ ಜೀವನದಲ್ಲಿ ಸುಮಾರು ಕಷ್ಟಗಳು ಬರುತ್ತೆ. ಮತ್ತು ಎಷ್ಟೋ ಸಲ ಕಷ್ಟ ತಕ್ಷಣ ಹೋಗ್ಬಿಡಲ್ಲ, ಅಂದರೆ ಪರಿಹಾರ ಆಗಿಬಿಡಲ್ಲ. ಆಗ ತಾಳ್ಮೆಯನ್ನು ನಾವು ಕಂಡುಕೊಳ್ಬೇಕು. ತಾಳ್ಮೆ ಯಾವತ್ತೂ ನಮ್ಮ ಜೊತೆಗಿರಬೇಕು ಅಂತ. ತಾಳ್ಮೆಯಿಂದ ಇದ್ದರೆ ಎಂತಹ ಕಷ್ಟ ಕೂಡ ಅದನ್ನು ನಾವು ಪಾರಾಗ್ಬೋದು. ತಾಳ್ಮೆ ಇಟ್ಕೊಂಡು ಜೀವನ ಮಾಡಬೇಕು ಅಂತ. ಇನ್ನು ಕೊನೆಯದೇನಪ್ಪ ಅಂತಂದರೆ ಮರಣ. ಈ ಮರಣವೇ ಅಂತ್ಯ ಅಲ್ಲ ಅಂತ. ಮರಣದ ನಂತರವೂ ಕೂಡ ಮತ್ತೊಂದು ಜೀವನ ಇದೆ ಅನ್ನೋದು ನಾವು ನಂಬ್ತೀವಿ, ಹೊತ್ತಾನೆ. ಸೊ ಮರಣವೇ ಅಂತ್ಯ ಅಲ್ಲ ಅಂದ ತಕ್ಷಣ ಮರಣಕ್ಕೆ ಯಾಕೆ ಹೆದರಬೇಕು? ಈ ಮರಣದ ಭಯವನ್ನು ತೊರೆದು ಜೀವನವನ್ನು ಖುಷಿಯಾಗಿ ಮಾಡಬೇಕು ಅಂತ. ಈ 4 ಅರಿವು ನಮ್ಮ ಜೀವನದಲ್ಲಿ ಇದ್ಬಿಟ್ರೆ ನಮ್ಮ ಜೀವನ ಯಾವಾಗಲೂ ಕೂಡ ಹಿತವಾಗಿರುತ್ತೆ ಅಂತ. ನಮಸ್ಕಾರಗಳು.